ಮಾತಾಡ್ತಾರೆ ಓನಂತ ಏನಣ್ಣ ನೀವು ಇಂಪಾರ್ಟೆಂಟ್ ಬಂಧುಗಳಂತ ಹೇಳ್ತೇನೆ ಅಷ್ಟೇ. ಮತ್ತೆ ವಿಧಾನಸೌಧದ ಒಳಗಡೆ ಇವತ್ತು ಎಮರ್ಜೆನ್ಸಿಯನ್ನ ತಂದಿದ್ದಾರೆ, ಸರ್ವಾಧಿಕಾರವನ್ನ ತಂದಿದ್ದಾರೆ. ಹಿಂದೆ 1975 ಬರೋಣ ಝೂಮ್ ಮಾಡ್ಬೋಣ. ಗಾಂಧಿಯವರು ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ತಂದ್ರು, ಪತ್ರಿಕೆಯನ್ನ ಬ್ಯಾನ್ ಮಾಡಿದ್ರು, ನ್ಯಾಯಾಲಯಗಳನ್ನ ಬಂದ್ ಮಾಡಿದ್ರು, ವಿರೋಧ ಪಕ್ಷದ ನಾಯಕರುಗಳನ್ನ ಬಂದ್ ಮಾಡಿದ್ರು. ಇವತ್ತು ವಿಧಾನಸಭೆ ಒಳಗಡೆನೂ ಕೂಡ ಏನು ವಿರೋಧ ಪಕ್ಷಗಳು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದೀರಿ. ದೇಶದ ಸ್ವಾತಂತ್ರ್ಯ ಉಳಿಬೇಕು, ದೇಶ ದ್ರೋಹಿಗಳನ್ನ ಬಂಧಿಸಬೇಕು, ಪಾಕಿಸ್ತಾನದವ್ರನ್ನ ಇಲ್ಲಿ ಸೆಲ್ ಆಗಿ ಸ್ಲೀಪಿಂಗ್ ಸೆಲ್ ಆಗಿ ವಿಧಾನಸೌಧವನ್ನ ಯೂಸ್ ಮಾಡಬೇಡಿ. ಪಾಕಿಸ್ತಾನದ ಬಂದಿದ್ದಾರೆ, ಎಚ್ಚರಿಕೆಯನ್ನ ಕೊಡುವಂತ ಹೋರಾಟ ಮಾಡಿದ್ರಿ. ಆದ್ರೆ ಸನ್ಮಾನ್ಯ ಸ್ಪೀಕರ್ ಅವರು ಯಾವುದೇ ಕ್ಲಿಪ್ಪಿಂಗ್ಸ್ ಅನ್ನ ಇಲ್ಲ, ಇಡೀ ಮಾಧ್ಯಮಕ್ಕೆ ಸೆನ್ಸರ್ ಮಾಡಿದಂತ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ. ಇದು ಎಷ್ಟು ನ್ಯಾಯ? ಇದು ಎಷ್ಟು ನ್ಯಾಯ? ಸೆನ್ಸರ್ ಮಾಡಿದ ಸುದ್ದಿಯನ್ನ ಮಾಧ್ಯಮ ಪ್ರಚಾರ ಮಾಡಬೇಕಾ? ಮಾಧ್ಯಮ ಪ್ರಚಾರ ಮಾಡುವಂಥದ್ದು ಧೈರ್ಯದಿಂದ, ನಿರ್ಭೀತಿಯಿಂದ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅದನ್ನ ಜನಗಳಿಗೆ ಕೊಡುವಂತ ಹಕ್ಕು ಮಾಧ್ಯಮಕ್ಕೆ ಇದೆ. ಇವತ್ತು ಮಾಧ್ಯಮದ ಹಕ್ಕನ್ನ ದಮನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಮಾಧ್ಯಮದ ಹಕ್ಕನ್ನ ಮುಖ್ಯಮಂತ್ರಿಗಳು, ಅವರ ಟೀಮ್ ಇಡೀ ಪೂರ್ತಿ ಅವ್ರಿಗೆ ಏನ್ ಬೇಕು ಸ್ಪೀಕರ್ ಅವರ ಮಖ ತೋರಿಸೋದು, ಇಷ್ಟಕ್ಕೆ ವಿಧಾನಸಭೆ ಅಧಿವೇಶನದ ಕ್ಲಿಪ್ಪಿಂಗ್ಸ್ ಬರುವಂತದ್ದು, ಇದು ಪೂರ್ತಿ ಮಾಧ್ಯಮಕ್ಕೆ ಅನ್ಯಾಯ ಮಾಡಿದ್ದಾರೆ. ನಿನ್ನೆ ಅವರು ದೇಶದ್ರೋಹಿಗಳಿಗೆ ಜಿಂದಾಬಾದ್, ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಇವರು. ಇವತ್ತು ಮಾಧ್ಯಮ ಮತ್ತು ನಮ್ಮ ಎಲ್ಲ ಶಾಸಕರು ನಾವು ಈ ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನಾವು ಬೇರೆ ಯಾವುದೋ ಅನುದಾನಕ್ಕೆ ಹೋರಾಟ ಅಲ್ಲ, ಯಾವುದೋ ಕಾಮಗಾರಿಯ ಹೋರಾಟ ಅಲ್ಲ, ದೇಶದ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗಡಿಗಳಲ್ಲಿ ಲಕ್ಷಾಂತರ ಜನ ಸೈನಿಕರು ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ದೇಶದ ಗಡಿಗಳಲ್ಲಿ ಕಾಯ್ತಾ ಇದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರ ಗುಂಡಿಗೆ ಎದೆಯನ್ನ ಕೊಡ್ತಾ ಇದ್ದಾರೆ ಧೈರ್ಯದಿಂದ. ಇಲ್ಲಿ ಕಳ್ಳರು ಆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ರೆ ಇವರು ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದ್ದಿದ್ರೆ ಅಲ್ಲೇ ಅವ್ರ ಮೇಲೆ ಗುಂಡಾರಿಸ್ಬಿಡ್ತಾ ಇದ್ದೀವಿ ನಾವು, ದೇಶದ್ರೋಹಿಗಳನ್ನ, ಪಾಕಿಸ್ತಾನದವ್ರನ್ನ. ಆದ್ರೆ ಕಾಂಗ್ರೆಸ್ ಅವರು ಇವತ್ತು ಗೃಹ ಸಚಿವರು ಏನು ಉತ್ತರ ಕೊಟ್ರು? ಅವ್ರನ್ನ ದೇಶದ್ರೋಹಿಗಳನ್ನ ಕರ್ಕೊಂಬಂದ್ರಿ, ಅವ್ರನ್ನ ಮಾತಾಡಿಸ್ರಿ, ಅವ್ರನ್ನ ವಿಚಾರಣೆ ಮಾಡಿ ಹಂಗೇ ಕಳಿಸ್ತೀವಿ. ಏನ್ ಬಿರಿಯಾನಿ ಕೊಡ್ತಾರ? ಬಿರಿಯಾನಿ ಯಾವ ಬಿರಿಯಾನಿ? ಶಿವಾಜಿನಗರ್ ಬಿರಿಯಾನಿನಾ, ಹೈದರಾಬಾದ್ ಬಿರಿಯಾನಿನಾ, ಯಾವ ಬಿರಿಯಾನಿ? ಮಟನ್ ಬಿರಿಯಾನಿನಾ, ಚಿಕನ್ ಬಿರಿಯಾನಿ? ಏನ್ ಕೊಟ್ಟು ಕಳಿಸ್ತೀರಿ ಅವ್ರಿಗೆ? ಇಂಥ ಸರ್ಕಾರ ಬದುಕಿರ್ಬೇಕಾ? ದೇಶದ್ರೋಹಿಗಳಿಗೆ ಸನ್ಮಾನ ಮಾಡುವಂತ ಸರ್ಕಾರ ಇದು. ಅಲ್ಲಿ ಸೆಕ್ಷನ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಅದು ಆ ಸೆಕ್ಷನ್ ಅನ್ನ ಮಾಧ್ಯಮದವ್ರ ಹತ್ರ ಎಲ್ಲ ಇದೆ ನೋಡಿ. 505 ಹಾಕಿದ್ದಾರೆ. ಏನು ತಳ್ಳಾಡಿದ್ದಾರೆ, ಪಬ್ಲಿಕ್ ಗೆ ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ. ಇವೆರಡು ಸೆಕ್ಷನ್ ಹಾಕಿದ್ದಾರೆ. ನ್ಯೂಸೆನ್ಸ್ ಸೆಕ್ಷನ್ ಹಾಕಿದ್ದಾರೆ. ತಾವೆಲ್ಲರೂ ಹೇಳಿ, ದೇಶದ್ರೋಹಿಗಳಿಗೆ ಈ ತರದ ಕೇಸ್ ಯಾರನ್ನ ಹಾಕ್ತಾರ? ಸಪೋರ್ಟ್ ಮಾಡೋರು ಮಾತ್ರ ಈ ತರ ಕೇಸ್ ಹಾಕ್ತಾರೆ. ಕೇಸನ್ನ ಮುಚ್ಚಾಕೋರು ಮಾತ್ರ ಆಗ್ತಾ ಇದ್ದಾರೆ, ಈ ತರ ಕೇಸ್ ಹಾಕ್ತಾ ಇದ್ದಾರೆ. ದೇಶದ ಗೌರವ ಹಾಳಾಗ್ತಾ ಇದೆ. ಇಡೀ ಪ್ರಪಂಚದ ಜನ, ಬೇರೆ ಬೇರೆ ದೇಶದ ಜನ ಫೋನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಹೋಮ್ ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿದ್ದ ಕೆಲವ್ರ ಹತ್ರ ಫೋರ್ಸ್ ಮಾಡಿ, ಚಾನಲ್ ಹತ್ರ ಕೆಲವು ಒಂದೆರಡು ಚಾನಲ್ಗಳ ಹತ್ರ ಫೋರ್ಸ್ ಮಾಡಿ ಹಿಂಗೇ ಕೊಡಿ ಅಂತ ತಗೊಂಡಿದ್ದಾರೆ. ಅವರಲ್ಲಿ ಏನೆಲ್ಲ ಕ್ಯಾಮ್ರಾ ಇತ್ತು, ಅಲ್ಲಿ ಕ್ಯಾಮ್ರಾ ಇದ್ದಿದ್ದಂಥದ್ದು ಯಾವ್ದು ಕವರ್ ಆಗಿದೆಯೋ ಅದನ್ನ ಮಾತ್ರ ತಗೊಬೇಕಾಗಿತ್ತು. ಅದು ಬಿಟ್ಟು ಅಲ್ಲಿ ಇದ್ದೇ ಇಲ್ಲ, ದೂರ ಇದ್ದಿದ್ದ ಕ್ಯಾಮ್ರಾನೆಲ್ಲ ತಗೊಂಡು ಇದನ್ನ ಮುಚ್ಚಾಕ. ಯಾಕೆ ಅವ್ರು ಕೊಡ್ತಾ ಇಲ್ಲ? FSLA ರಿಪೋರ್ಟ್ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಮುಚ್ಚಾಕೋ ಅಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡದಂತ ಇದ್ದಾರೆ. ಮುಚ್ಚಾಕೋ ಅಂತ ಕ್ಯಾಸೆಟ್ನೇ ಒಂದು ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಏನು ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಹಿಂಗೇ ಬರುತ್ತೆ ಅಂತ ಹೇಳಿದ್ದಾರೆ. FSL ರೈಟ್ ಹಿಂಗೇ ಬರ್ತದೆ ಅಂದ್ರೆ
ಎಲ್ಲ ರಾಜ್ಯದ ಜನ ನಾನು ವಿನಂತಿ ಮಾಡ್ತೀನಿ, ನೋಡಿ ಈ ಕೇಸನ್ನು ಹೆಂಗ್ ಮುಚ್ಚಾಕ್ತಾರೆ ಕಾಂಗ್ರೆಸ್ ಅವರು ಅಂತ ನೋಡಿ. ದೇಶದ್ರೋಹಿಗಳಿಗೆ ಇವರು ಬೆಂಬಲ ಮಾಡ್ತಾ ಇಲ್ವಾ? ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ವಾ? ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಇವರು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ನಸೀರ್ ಬಂಧಿಸ್ಬೇಕಾಯ್ತು. ಯಾರು ರಾಜ್ಯಸಭಾ ನಾಸೀರ್ ಹುಸೇನ್ ಬಂಧಿಸ್ಬೇಕಾಯ್ತು, ಎನ್ಕ್ವೈರಿ ಮಾಡ್ಬೇಕಾಯ್ತು, ಹೆಂಗ್ ಕರ್ಕೊಂಬಂದೆ ಅಂತ ಕೇಳ್ಬೇಕಾಯ್ತು. ನಮ್ಮನ್ನ ಕೇಳಿದ್ರಲ್ಲ, ಪ್ರತಾಪ್ ಸಿಂಹನ್ನ ಕಡಕಡೆಯಲ್ಲಿ ನಿಲ್ಸಿದ್ರು, ಪ್ರತಾಪ್ ಸಿಂಹನ ಕಡಕಡೆಯಲ್ಲಿ ನಿಲ್ಸಿದ್ರು. ಅವರೇನು ದೇಶದ್ರೋಹದ ಘೋಷಣೆ ಕೂಗಿಲ್ಲ, ಉದ್ಯೋಗಕ್ಕೋಸ್ಕರ ಏನೋ ಕೇಳಿದ್ದಾರೆ. ಆದ್ರೆ ಇವು ದೇಶದ್ರೋಹಿಗಳು ಇಲ್ಲಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್. ಎಲ್ಲವನ್ನ ಇವತ್ತು ಬಿಜೆಪಿ ನಮ್ಮೆಲ್ಲ ಶಾಸಕರು ವಿಧಾನಸಭೆಗಳಲ್ಲಿ ಹೋರಾಟ ಮಾಡಿದಿರಿ. ಈ ಸರ್ಕಾರ ಸತ್ತೋಗಿದೆ ಅಂತ ಪ್ರದರ್ಶನ ಕೂಡ ಹಾಕಿದೆ. ಜೆಡಿಎಸ್ ನಮ್ಮ ಕುಮಾರಸ್ವಾಮಿಯವರ ದೇವೇಗೌಡರ ನೇತೃತ್ವದ ಜೆಡಿಎಸ್ ಸರ್ಕಾರನೂ ಕೂಡ ಜೆಡಿಎಸ್ ಪಕ್ಷನೂ ಕೂಡ ಬರ್ತಾ ಸರ್ಕಾರ ಪಕ್ಷನೂ ಕೂಡ ಒಟ್ಟಾಗಿ ಇವತ್ತು ವಿಧಾನಸಭೆ ಒಳಗಡೆ ನಾವು ಸರ್ಕಾರ ಸತ್ತೋಗಿದೆ ಅಂತ ಭಾವಿಯಲ್ಲಿ ನಾವು ಸುತ್ತಾಕಿದ್ರಿ. ಆ ಕ್ಲಿಪ್ಪಿಂಗ್ಸ್ ಬಂದಿದೆಯಾ? ಕ್ಲಿಪ್ಪಿಂಗ್ಸ್ ಮಾಧ್ಯಮದವ್ರ ಹತ್ರ ಸೆನ್ಸಾರ್ ಕಾರ್ಡ್. ಕಾಂಗ್ರೆಸ್ ವಿರುದ್ಧ ಘೋಷಣೆ ಸೆನ್ಸಾರ್ ಕಾರ್ಡ್, ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಸೆನ್ಸಾರ್ ಕಾರ್ಡ್. ಇದು ಈ ಕಾಂಗ್ರೆಸ್ಸಿನ ಭ್ರಷ್ಟ, ಇದು ಸರ್ವಾಧಿಕಾರಿ ಹಿಟ್ಲರ್. ನಮ್ಮ ಸ್ಪೀಕರು ಅದಕ್ಕೆ ತಾಳ ತಟ್ತಾ ಇರೋದು ನೋವಿನ ಸಂಗತಿ. ಸ್ಪೀಕರು ಅದಕ್ಕೆ ತಾಳ ಆಗ್ತಾ ಇರುವಂತದ್ದು ಬಹಳ ನೋವಿನ ಸಂಗತಿ. ಸ್ಪೀಕರ್ ಆದವರು ಆ ಥರ ಮಾಡಬಾರ್ದಾಯ್ತು, ಪಕ್ಷಾತೀತವಾಗಿ ನಡ್ಕೊಬೇಕಾಯ್ತು. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಅವರಿಗೆ ಹೊಟ್ಟೆ ಉರಿ ಬರ್ತದೆ. ಮಾಧ್ಯಮವನ್ನ ಹತ್ತಿಕ್ತಾ ಇದ್ದಾರೆ, ವಿಧಾನಸಭೆ ಒಳಗಡೆನೆ ಮಾಧ್ಯಮದ ಹತ್ತಿಕ್ಕುವಂಥದ್ದು. ಈ ಕೆಲಸ ಮಾಡ್ತಾ ಇರೋ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇವತ್ತು ನಾವು ಈ ಧರಣಿ, ಮಾಧ್ಯಮದ ಪರವಾಗಿ ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ರಾಜಭವನಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಸರ್ಕಾರವನ್ನ ವಜಾ ಮಾಡಿ ಅಂತ ಹೋಗ್ತಾ ಇದ್ದೀರಿ. ಅಲ್ಲಿ ಇಲ್ಲಿ ಮಾಧ್ಯಮವನ್ನ ಬೈದಿರೋವಂಥದ್ದು, ಮಾಧ್ಯಮವನ್ನ ತಳ್ಳು ಅಂದಿರೋದು, ಮಾಧ್ಯಮದವ್ರನ್ನ ಆಚೆ ಹಾಕು ಅಂತ ಹೇಳಿರೋದು, ಮತ್ತೆ ಇಲ್ಲಿ ಬಿತ್ತರಾಗಿರುವಂತ ಎಲ್ಲವನ್ನ ಸೆನ್ಸಾರ್ ಮಾಡಿರುವಂಥದ್ದು, ಸೆನ್ಸಾರ್ ಕಟ್ ನ್ಯೂಸ್ ಎಲ್ಲ ಸೆನ್ಸಾರ್ ಕಟ್ ಮಾಡಿರುವಂತದಕ್ಕೆ ಇಲ್ಲಿ ನಾವು ಇವತ್ತು ಬೆಂಬಲವಾಗಿ ನಾವು ಪ್ರತಿಭಟನೆಯನ್ನ ಮಾಡಿದಿರಿ. ಈಗೆಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಈಗ ರಾಜಭವನಕ್ಕೆ ಹೋಗ್ತೀರಿ. ಸರ್ಕಾರ ಒಂದು ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂತ ಯೋಗ್ಯತೆ ಇಲ್ಲ. ಘಟನೆ ನಡೆದು 48 ಗಂಟೆ ಆಗಿದೆ. ಸಾಕ್ಷಿ ಕೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಡೆದಂತ ಘಟನೆಗೆ ಸಾಕ್ಷಿ ಎಲ್ಲೋ ಗುಲ್ಬರ್ಗ, ರಾಯಚೂರು, ಮೈಸೂರು, ಮಂಡ್ಯ ಎಲ್ಲೋ ಆಗಿದ್ರೆ ಕೇಳ್ಬೋದಾಯ್ತು, ವರದಿ ತಗೊಂತೀನಿ ಅಂತೇಳಿ. ವಿಧಾನಸಭೆ ಕಣ್ಣು ಮುಂದೆನೆ ನೂರಾರು ಜನ IAS, IPS ಎಲ್ಲ ಅಧಿಕಾರಿಗಳ ಮುಂದೆ ನಡೆಯಿರುವಂಥದ್ದು. ಇದಕ್ಕೆ ಸಾಕ್ಷಿ ಕೇಳ್ತಾರಲ್ಲ ಕಾಂಗ್ರೆಸ್ ಅವರು, ನಾಚಿಕೆ ಆಗ್ಬೇಕು ಅವ್ರಿಗೆ. ಮಾನ ಮರ್ಯಾದೆಯಿಂದ ಇರ್ತಕ್ಕಂಥ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಒಳಗಡೆ ಇದೆ. ಇದನ್ನ ತೊಲಗಿ ಅಂತ ಹೇಳಿ ಇವತ್ತು ರಾಜಭವನಕ್ಕೆ ನಾವೆಲ್ಲ ತೆರಳ್ತಾ ಇದ್ದೀರಿ. ಪಾಕಿಸ್ತಾನಿ ಏಜೆಂಟರಿಗೆ ರಕ್ಷಣೆ ದೇಶ ವಿರೋಧಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ 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 ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನತೆಗೆ ಬೋಗಸ್ ಬಜೆಟ್ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ಕಾಂಗ್ರೆಸ್ಗೆ ಕಟ್ ಹಾಕಿ ಕಟ್ಟಿ ಕಟ್ಟಿ ಕಾಂಗ್ರೆಸ್ಗೆ ಕಟ್ ಹಾಕಿ ಕಟ್ಟಿ ಕಟ್ಟಿ ಕಾಂಗ್ರೆಸ್ಗೆ ಕಟ್ ಹಾಕಿ ಕಾಂಗ್ರೆಸ್ ತೊಲಗಲಿ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೋಗಸ್ ಬಜೆಟ್ಗೆ ಸುಳ್ಳಿನ ಕಂತೆ ಬೋಗಸ್ ಬಜೆಟ್ಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.